ಕಂಗಟ್ಟು ಬಿಸಿಲಿನಲ್ಲಿ ದಾರಿ ನಡೆದು ಬಸವಳಿದ ಪಥಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಅಕ್ಕರಿಸಿರುವುದು ಯಾರ ತೋಟದ ಫಲವೋ. ನೆರಳಾಸರಸಿ ಫಲ ಕೀಳ ಬಯಸಿದರೆ ತೋಟದೊಡನೆ ಡೊಣ್ಣೆ ಹಿಡಿಗೆ ಬೆನ್ನು ಹಣ್ಣಾದಿತು ಎನ್ನುವ ನಾನುಡಿಯಂತೆ ಶರ್ಮಿಳನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಈ ಮನೆಯ ವಾತಾವರಣವೇ ಇರಸು ಮುರಸು. ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಬಂದ ಸತಿ. ಅವಳ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ನನ್ನ ಸತಿಯನ್ನಾಗಿ ಮಾಡಿಕೊಂಡು ಬಂದಿದ್ದೇನೆ. ಈ ನನ್ನ ಮನದ ಆಸೆಯಂತೆ ಅವಳು ಈ ಮನೆಯಲ್ಲೇ ಮಹಾರಾಣಿಯಾಗಿ ಮೆರೆಯಬೇಕು. ಎಸ್, ಮಹಾರಾಣಿಯಾಗಿ ಮೆರೆಯಲೇಬೇಕು. ಶರ್ಮಿಳಾ, ಶರ್ಮಿಳಾ, ನಾನಿನ್ ಮನೇಲಿ ಖಾಲಿ ಕೂತಿದ್ದೇನೆ. ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸುಸ್ತಾಗಿ ಹೋಗಿದ್ದೇನೆ. ಕೂಲ್ ಡೌನ್ ಮೇಡಮ್, ಕೂಲ್ ಡೌನ್. ಗಂಡನ ಜೊತೆ ಎರಡು ಮಾತಾಡಿದಾಗ ಇಷ್ಟೊಂದು ಕೋಪಣ? ನಿಮ್ಮಪ್ಪ ನಿಮ್ಮ ಅಮ್ಮ ತಿಳಿಬೇಕು. ಎಷ್ಟನೇ ಕೆಲಸ ಇನ್ನು ಕಷ್ಟ ಏನಂತ ನನಗೆ ಗೊತ್ತಾಗೋದಿ ಚಿನ್ನ. ಸಮಯ ಸಂದರ್ಭ ನೋಡಿ ಅದಕ್ಕೊಂದು ಉಪಾಯ ನಾನು ಮಾಡ್ತೀನಿ ಬಿಡು. ನೀನೇನು ಟೆನ್ಷನ್ ತಗೋಬೇಡ. ಅಲ್ಲ, ಈ ನಿನ್ನ ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕಟುರ, ಆದರೂ ಈ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ. ನಿನ್ನ ಮಾತು ಮಧುರ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಬಂಗಾರ. ನಮ್ಮ ಪ್ರೀತಿ ಹೀಗೆ ಇರಲಿ ಅಮರ. ಸ್ನೇಹಿತ ಅವಾಗಲೇ ಫೋನ್ ಮಾಡಿದ್ದ, ಏನಂತ? ಬಿಸ್ನೆಸ್ ಬಗ್ಗೆ ಮಾತಾಡೋದಿದೆ, ಆದಷ್ಟು ಬೇಗ ಬಾ ಅಂತ. ಹೇಳೋದನ್ನೇ ಮರೆತು ಬಿಟ್ಟಿದ್ದೆ. ಆಗೋಗಿ ಹೀಗೆ ಬಂದ್ಬಿಡ್ಲಾ? ಊಟ ಮಾಡ್ಕೊಂಡು ಹೋಗ್ರಿ. ಅಲ್ಲ ಕಣೆ, ಮೊದಲು ಬಿಸ್ನೆಸ್. ಈಗ ಶುರುವಾಯ್ತು ಕವಿ ಬರೆದ ನಾಟಕದ ಸನ್ನಿವೇಶದ ಮುನ್ನೋಡಿ. ಈ ಮಹೇಂದ್ರನನ್ನು ಹೆಸರಿಗೆ ಮಾತ್ರ ಗಂಡನಾಗಿಟ್ಟುಕೊಂಡು ನನ್ನ ಮನ ಬಂದ ದುಂಬಿಗಳೊಂದಿಗೆ ಹಾಯಾಗಿ ಬದುಕಬೇಕಂತ ಈ ಮನೆಗೆ ಕಾಲಿಟ್ಟೆ. ಕಾಲಿಟ್ಟ ತಕ್ಷಣ ಈ ಮುದಿ ಗೂಬೆಗಳಿಂದ ನನಗೋದ ಮೊದಲು ಸೇಡು. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಸೇಡು ತೀರ್ಸ್ಕೊಳ್ತೀನಿ. ಆದಷ್ಟು ಬೇಗ ಈ ಸೇಡನ್ನ ತೀರ್ಸ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳನೇ ಅಲ್ಲ. ನನ್ನ ಸೇಡಿನ ಜ್ವಾಲೆಯಲ್ಲಿ ಇವರನ್ನು ಸುಟ್ಟು ಬೂದಿ ಮಾಡದೆ ಹೋದ್ರೆ ಮೈ ನಾಯಕಿ ನಹಿ ಕಲ್ನಾಯಕಿ ಹೂ ಮೈ ಹೀರೋಯಿನ್ ನಹಿ ಟೈಗರ್ ಟೈಗರ್ ಲೇಡಿ ಟೈಗರ್. ಎಷ್ಟೊಂದು ಪ್ರಶಾಂತವಾಗಿದೆ ಈ ಮನೆ. ಇರ್ಲಿ, ಆದಷ್ಟು ಬೇಗ ಈ ಮನೆಯನ್ನ ಕುರುಕ್ಷೇತ್ರನ ರಂಗ ಮಾಡ್ತೀನಿ. ಮಾಡ್ತೀನಿ.
ಸುಮ್ತಿ ಸುಮ್ತಿ ಮಾವ ನೀವ ಅತ್ತಿ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ಗಂಡ ಇಲ್ಲಿ ಹೋಗಿದ್ದಾನಮ್ಮ? ಏನೋ ಪಾರ್ಟಿ ಇದೆ ಅಂತ ಹೋಗಿದ್ದಾರೆ. ಹೋಗಿದ್ದಾನೆ. ಏನ್ ಮಾವ ಇದು? ಅದರಲ್ಲಿ ಹಣ ಇದೆ, ಭದ್ರವಾಗಿಡು. ಹಣನ? ಹೌದು. ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಬಿಡು. ನಿನ್ನ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ. ಅವಳು ಪದೇ ಪದೇ ಬಂದು ನನಗೆ ಕಿರಿಕಿರಿ ಮಾಡ್ತಾ ಇದ್ಳು. ನನ್ನ ಸುಮ್ತಿಗೆ ಮಗ ಅಂದ್ರೆ ಪಂಚಪ್ರಾಣ. ಅವನ ಸುಖ ಸಂತೋಷ ತನ್ನ ಸುಖ ಸಂತೋಷನ ಕಾಣ್ತಾಳ. ನನ್ನ ಸುಮ್ತಿ ನೊಂದ್ಕೋಬಾರ್ದು ಅಂತ ಹೇಳಿ ಬ್ಯಾಂಕಿಗೆ ಹೋಗಿದ್ದೆ. ಬ್ಯಾಂಕ್ ಮ್ಯಾನೇಜರ್ ಅದರ ಮೇಲೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಎಂದು ಹೇಳಿದ್ರು ಕೂಡ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಒತ್ತಾಯ ಮಾಡಿ ಸಾಲ ತೆಗೆದುಕೊಂಡು ಬಂದಿದ್ದೀನಿ. ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ. ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ಅಯ್ಯೋ ಮಾವ, ಹೊರಗಡೆ ತುಂಬಾ ಬಿಸಿಲು. ಬಿಸಿಲಲ್ಲಿ ಮನೆಗೆ ಬಂದಿದ್ದೀರಾ? ತಂಪಾದ ಮಜ್ಜಿಗೆ ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಬೇಡಮ್ಮ, ಯಾಕೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ. ಸ್ವಲ್ಪ ನೀರು ತಂದು ಕೊಡು ಸಾಕು. ನೀರಷ್ಟೇ ಸಾಕ ಮಾವ? ತರ್ತೀನಿ ತಾಯಿ. ಹೇ ಭಾರತ ಮಾತೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಹೆಂಡತಿ ಸುಮತಿಯ ಮನಶಾಂತಿಗಾಗಿ ನೀನು ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರ ಎರೆದು ಕೊಟ್ಟು ಬಿಟ್ಟೆ. ಸಾಲದಕ್ಕೆಂದು ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆದುಕೊಂಡು ಬಂದ್ಬಿಟ್ಟೆ. ಇದನ್ನು ಮಗನ ಮೇಲೆ ವ್ಯಾಮೋಹ ಅನ್ನಬೇಕು, ತಂದೆಯ ಅತಿಯಾದ ಕುರುಡು ಪ್ರೀತಿ ಅನ್ನಬೇಕು, ಏನು ತಂದೆಯ ಹುಚ್ಚುತನ ಅನ್ನಬೇಕು, ಒಂದು ತಿಳಿಯದಾಗಿದೆ. ನೋಡೋಣ, ಭಗವಂತ ಹೇಗೆ ದಾರಿ ತೋರಿಸ್ತಾನೆ, ಹಾಗೆ ಜೀವನ ಸಾಕ್ಷಿದ್ರಾಯಿತು. ಯಾಕಮ್ಮ, ಏನ್ ಮಾಡ್ತಾ ಇದೀಯ? ಹುಷಾರಾಗಿದ್ದಾನೆ? ಊಟದ ಮಾಡಿದಿ ಇಲ್ಲ? ಮತ್ತೆ ಈಗ ಯಾಕೆ ಮೈ ಮೇಲೆ ಬೀಳ್ತಾ ಇದೀಯ? ಈ ಮಣಿಗೊಂದು ಪುಟ್ಟ ಮಗು ಕೊಡ್ತಾ ಇದೀಯಾ? ಹಾಗೇನಿಲ್ಲ ಮಾವ, ಮತ್ತೆ ಹೆಣ್ಣಾದ ನಾನೇ ಲಜ್ಜೆಗೆಟ್ಟು ಕೇಳ್ತಾ ಇದ್ದೀನಿ. ಗಟ್ಟಿ ಮುಟ್ಟಾದ ದೇಹದಿಂದ ಒಂದೇ ಒಂದು ಸಲ ನನ್ನ ಅಪ್ಪಿ ಆಲಿಂಗಿಸಿ ನನ್ನ ಕಾಮದಾಹ ತೀರಿಸಿ ಬನ್ನಿ ಮಾವ. ಇಲ್ಲ, ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ. ಕನಸಲ್ಲ ಮಾವ, ನೀವು ಮನ್ಸು ಮಾಡಿದ್ದೆ ನಿಜವಾದ್ರೆ ಅದನ್ನ ನಾನ್ ನೆನ್ಸು ಮಾಡ್ತೀನಿ. ಬನ್ನಿ ಮಾವ, ಮನೇಲಿ ಯಾರು ಇಲ್ಲ, ಆ ಮಂಚದ ಮೇಲೆ ಈ ದೇಹವನ್ನು ಒಂದೇ ಒಂದು ಸಲ ಆಲಿಂಗಿಸಿ ಬನ್ನಿ ಮಾವ. ಇಲ್ಲ ನಿನ್ನನ್ನು ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕಂತ ಕರಿತಾ ಇದೀಯ ನನ್ನ? ನಿನಗೆ ಹೆಣ್ಣಲ್ಲ, ಹೆಮ್ಮಾರಿ. ಈ ಮಣಿಯರು ಛತ್ರ ಛತ್ರವಾಗಿ ಮಣಿಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಗೊತ್ತಾಗ್ತಾ ಇದೆ ನನಗೆ, ಕಾಮದ ಪಿತ್ತ ನಿನ್ನ ನೆತ್ತಿಗೆ ಇರಿದೆ ಅಂತ. ನೋಡು, ಇದನ್ನು ಎಷ್ಟಕ್ಕ ಮರಿತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಎಲ್ದೆ ಹೋದ್ರಿ ಮೇಜರ್ ಸೂರ್ಯನ ಇನ್ನೊಂದು ಮುಖ ನೋಡಿದ್ರೆ ಹುಷಾರ್. ಮಾವ, ಕೋಪದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತೀರ ಮಾವ ನೀವು. ಮಾವ, ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಿಮ್ಮ ಕಾಲು ಹಿಡಿದಾದ್ರೂ ಸರಿ, ಇಲ್ಲ ಕಾಲು ಮುರಿದಾದ್ರೂ ಸರಿ, ಇವತ್ತು ನನ್ನ ಆಸೆ ಈಡೇರಿಸ್ಕೋತೀನಿ ಮಾವ. ಮಿಲಿಟರಿ ಊಟ ಮಾಡಿ ಕಸರತ್ತು ಮಾಡಿದ ಈ ನಿಮ್ಮ ದೇಹದಿಂದ ಒಂದೇ ಒಂದ್ಸರಿ ನನ್ನ ನಪ್ಪಿ ಆಲಂಗಿಸಿ. ಇಲ್ಲ ಅನ್ಬೇಡಿ ಮಾವ. ನೀತಿ ಕೆಟ್ಟವಳೆ, ನಿನ್ನ ಮೋಹ ಜಾರದ ಬೀಳಲು ನಾನು ಕಾಮುಕ ಅಲ್ಲ.
ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ 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 ಬೇಕಾದ್ರೂ ಕೊಟ್ಟೇನು, ಆದ್ರೆ ಈ ಏಸು ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ. ಈ ನನ್ನ ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಸೀತೆ, ಸಾವಿತ್ರಿ, ಮಹಾಸತಿ ಅನುಸೂಯ, ಅಷ್ಟೇಕೆ ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ಸಂಸ್ಕೃತ ಭರಿತ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಯವಳು ನನ್ನ ಮನೆ ಸೊಸೆ. ವಾಕರಿಕೆ ಆಗ್ತಾ ಇದೆ ನನಗೆ, ವಾಕರಿಕೆ ಆಗ್ತಾ ಇದೆ. ಪುಣ್ಯ ಭೂಮಿ ಮಾವ, ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಕೃಷ್ಣನಷ್ಟೇ ಹುಟ್ಟಿಲ್ಲ, ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಸ್ವಾಮಿ ಕೂಡ ಇದೆ ನಿಮ್ಮ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದು. ಅಷ್ಟೇ ಮಾವ, ಈ ಸಮಾಜದ ಎದುರು ತಾಯಿ ಮಗನಂತೆ ಸೋಗು ಹಾಕಿ ಸ್ವಂತ ತನ್ನ ತಾಯಿಯೊಂದಿಗೆ ತನ್ನ ಕಾಮ ತೃಷೆ ತೀರಿಸಿಕೊಳ್ಳುವ ಗಂಡಸರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ಅತ್ತಿಗೆ ಸಮಾನ, ಅತ್ತಿಗೆ ಹೆತ್ತ ತಾಯಿಯ ಸಮಾನ. ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಒಂದಿಗೆ ತಮ್ಮ ಕಾಮದಾಹ ತೀರಿಸ್ಕೊಳ್ತಾರಲ್ಲ, ಅಂತ ನೀಚರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಸ್ನೇಹಿತ ಹೆಂಡತಿ ತಂಗಿ ಸ್ನೇಹಿತಿಗೆ ವಿಷ ಹಾಕಿ ಕೊಂದು ಅವನ ಹೆಂಡತಿಯನ್ನೇ ಆಡು ಹಗಲಲ್ಲಿ ಓಡಿಸ್ಕೊಂಡು ಹೋಗುವ ಪಾಪಿ ಗಂಡಸರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ನಿಮ್ಮ ಪುಣ್ಯ ಭೂಮಿ ಕಥೆ ಸಾಕು ಅಥವಾ ಬೇಕು? ಹಲೋ, ನಿಮ್ಮ ಪುರಾಣ ಕೇಳಕ್ ನಿಂತಿಲ್ಲ ನಾನಿಲ್ಲಿ. ಮನೇಲಿ ಯಾರೂ ಇಲ್ಲ, ಒಂದೇ ಒಂದ್ಸರಿ ನನ್ನ ನಾಡ ಆಸೆ ಇರಿಸಿ ಇಲ್ಲ ಅನ್ಬೇಡಿ ಮಾವ. ಮುಚ್ಚೆ ಬಾಯಿ ಹುಚ್ಚು ನಾಯಿ, ನೀನು ಹೇಳ್ತಿರುವುದು ಯಾವುದೋ ಕತೆ ಕಾದಂಬರಿಗಳಲ್ಲಿ ಹುಚ್ಚು ಬರಗಾರ ತನ್ನ ತಲೆ ಕೆಟ್ಟು ಬರೆದಿರಬಹುದು. ನಿಜ ಜೀವನದಲ್ಲಿ ಹೀಗಿರಲು ಸಾಧ್ಯನೇ ಇಲ್ಲ. ಹೀಗಿದ್ದ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ. ಅಣ್ಣ ಯಾರು, ಮಾವ ಯಾರು, ತಮ್ಮ ಮೈದುನ, ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ನನ್ನ ಮನೆಯಲ್ಲಿದ್ದರೆ ನಿನ್ನ ಜೀವಂತವಾಗಿ ಹುಗಿದು ಬಿಟ್ಟೇನು. ನನ್ನ ತಾಳ್ಮೆ ಕಡುವ ಮುಂಚೆ ನನ್ನ ಕಣ್ಣಿಂದ ಹೊರಟೋಗು. ಏನಂತ ಹೇಳ್ರಿ, ಯಾವ ಬಾಯಿಂದ ಹೇಳಿ ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲಾಂದ್ರೆ ಈ ನಿಮ್ ತಂದೆ ನನ್ನ ಶೀಲಾನೇ ಹಾಳು ಮಾಡಿಬಿಡ್ತಿದ್ರಿ. ಹೇಳ್ತಾ ಇದ್ದೀನಿ, ನೀವು ಕಟ್ಟಿರೋ ಮಾಂಗಲ್ಯ ಮೇಲೆ ಆಣೆ ಅಷ್ಟೇ ಏಕ್ರಿ. ನೀವು ತುಂಬಾ ಪ್ರೀತಿ ಮಾಡೋ ನಿಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಶರ್ಮಿಳಾ, ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ, ಪದೇ ಪದೇ ಅದೇ ಮಾತು ಯಾಕ್ರಿ ಕೇಳ್ತಾ ಇದ್ದೀರಾ? ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ನಂಬಿಕೆ ಬರ್ದಿದ್ರೆ ನೀವೇ ನಿಮ್ಮ ಪತಿನ ಕೇಳ್ಕೊಳ್ಳಿ. ನಾನಿದನ್ನ ನಂಬಲ್ಲ. ಶರ್ಮಿಳಾ ಹೇಳ್ತಿರೋ ಮಾತು ಸತ್ಯನಾ? ಯಾವುದು ಸತ್ಯ, ಯಾವುದು ನಿತ್ಯ? ನಾನು ಏನು ಹೇಳಿ ನಿನಗೆ? ಸುಮತಿ, ನನ್ನ ಜೊತೆ 3 ದಶಕಗಳ ಕಾಲ ಸಂಸಾರ ಮಾಡಿದಿ. ನಾನು ಎಂತವನು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಮೇಲೆ ನಿನಗೆ ಅನುಮಾನವೇ? ನಿನ್ನ ಮಾತಿನ ಅರ್ಥ ನಾನೇನ್ ಕೇಳ್ತಾ ಇದ್ದೀನಿ? ನಿನ್ನ ಕಥೆ ಇದು? ಅಪ್ಪ ಮಹೇಂದ್ರ, ಕಣ್ಣಿಗೆ ಕಾಣುವ ದೃಶ್ಯಗಳನ್ನು ಕಂಡು ನಿರ್ಧರಿಸಬೇಡ. ಇದರ ಹಿಂದೆ ಅಡಗಿರುವ ಸತ್ಯಾಸತ್ಯತೆಗಳನ್ನು ಅರಿತು ತೀರ್ಮಾನಿಸು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡೆಂಬ ಬಲ್ಲವರ ಗಾದೆ ಮಾತನ್ನ ಅರ್ಥಿಲ್ವೇನೋ? ಅಂದ್ರೇನ್ ಮಾವ ನಿಮ್ಮ ಮಾತಿನ ಅರ್ಥ? ನಾನಾಗಿ ನಿಮ್ಮ ಹತ್ರ ಬಂದು ಮಾವ
ನಿಮ್ಮ ಮಗ ಗಂಡಸೇ ಅಲ್ಲ, ಅವನ ಹತ್ರ ಗಂಡಸ್ತಾನೆ ಇಲ್ಲ. ನೀವೇ ನನ್ನ ಕಾಮದಾಹ ಹೆಚ್ಚಾಗಿದೆ, ನೀವೇ ನನ್ನ ತೀರಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೆಡ್ಕೊಳಕ್ ಬಂದಿದ್ದೇನ್ರಿ ನಾನು. ಏನ್ರಿ ಮಾಡ್ಲಿ, ಇನ್ನೇನ್ ಮಾಡ್ಲಿ? ಹೆಣ್ಣು ಒಂದು ಅಬಲೆ. ಈ ಅಬಲೆಯ ಮಾತು ಕೇಳೋರು ಯಾರಿದ್ದಾರೆ ಈ ಮರಿ? ಗಂಡನಾಗಿ ನೀವಾದ್ರೂ ಕೇಳ್ತೀರಾ ಅಂದ್ರೆ ನೀವು ಕೇಳ್ತಾ ಇಲ್ಲ ಅಲ್ಲ ರೀ. ಇಂಥ ಸುಂದರವಾದ ಗಂಡನ ಮಗಳಲ್ಲಿ ಇಟ್ಕೊಂಡು ಈ ಮುದುಕನ ಮಲಗೋದು ಕರಿತೀನೇನ್ರಿ ನಾನು? ನಂದೇನ್ರಿ ತಪ್ಪು? ನಂದೇನ್ ತಪ್ಪು? ತಪ್ಪು ಯಾರ್ದಾಗ್ಲಿಲ್ಲ, ತಪ್ಪು ಮಾಡಿದವನು ನಾನು. ಇದು ಗೋವುಗಳ ನಂದನವನೆಂದು ತಿಳಿದುಕೊಂಡು ಈ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ. ಇಂಥ ಸುಂದರವಾದ ನಂದನವನದಲ್ಲಿ ಒಬ್ಬ ಗೋವು ಅಂತ ನನಗೆ ಗೊತ್ತಾಗ್ಲಿಲ್ಲ, ನನ್ಗೆ ಗೊತ್ತಾಗ್ಲೇ ಇಲ್ಲ. ಇಷ್ಟು ದಿನ ದೇಶ ಕಾಯಕ್ ಹೋಗಿದ್ಯೋ, ಕಂಡು ಹೆಂಗಸರು ಬೆನ್ನು ಹತ್ತಿ ತಿರ್ಗಾಕ್ ಹೋಗಿದ್ಯೋ. ಶಬಾಷ್ ಮಗನೇ, ಶಬಾಷ್. ಅನ್ನದ ಋಣ ತೀರಿಸಿದವನ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ. ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ. ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನಾಗಲಿಲ್ಲ. ಬೀದಿಲಿ ಹೋಗು ಈ ಮಾರಿನ ಮನೆ ಕರ್ಕೊಂಡು ಬಂದು ಎತ್ತಪ್ಪನ ಮೇಲೆ ಸಂಶಯ ಪಡುವ ಸಂಶಯ ಪಿಸಾಚಿ ಆದೆ. ತಂದೆಯಾದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು. 6 ತಿಂಗಳಿಗೆ ಪೋಲಿಯೋ, 3 ತಿಂಗಳ ವ್ಯಾಕ್ಸಿನ್ ಹಾಕಬೇಕು. ಮಕ್ಕಳನ್ನ 16 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು. ಮಕ್ಕಳಿಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಲೋಕದ ಜ್ಞಾನನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕು. ಯಾವ್ದು ಮಾಡಿದ್ಯಾ? ಇದರಲ್ಲಿ ನೀನು ಯಾವ್ದು ಮಾಡಿದ್ಯಾ? ಇದರಲ್ಲಿ ನಾನು ಯಾವುದು ಬಯಸಲ್ಲ. ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಮಲಗಿ ಈ ಎದೆ ಮೇಲೆ ಕೈ ಇಟ್ಟಿದೆಯಾ? ಹೇಳು, ಕೈ ಇಟ್ಟಿದೆಯಾ? ನೀ ಎಲ್ಲಿ ಕೈ ಇಡ್ತೀಯ? ದೇಶ ಕಾಯುವ ಹುಚ್ಚು, ಆ ದೇಶ ಕಾಯಕ್ ಹೋಗಿದ್ದೀಯಲ್ಲ, ಅಲ್ಲೇ ನೀನು ಬಿದ್ದು ಸತ್ತು ಹೋಗಿದ್ರೆ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡೋದು ತಪ್ಪಿತ್ತು. ಆ ಸಾವಿಗೂ ನನ್ನ ಕಂಡ್ರೆ ಭಯ ಕಣೋ. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಂಡಿನ ಗುಂಡಿಗೆ ಬೇಸಕ್ಕಾಗಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ನನಗಾಗಿ ನನ್ನ ಇಡೀ ದೇಶದ ಜನ ಮನೆಗಳಲ್ಲಿ, ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೇನು ಆಗಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ. ಆದರೆ ಇವತ್ತು ನಾನ್ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ, ನನ್ನ ಕರಳಿನ ಕುಡಿ ನನ್ನ ಸಾವನ್ನೂ ಬಯಸ್ತಾ ಇದ್ದಾನಲ್ಲೇ. ಸುಮತಿ, ಸಾರ್ಥಕವಾಗೋಯ್ತು ಈ ಕಡೆ ನಮ್ಮ ಬಾಳು, ಸಾರ್ಥಕವಾಗೋಯ್ತು ನಮ್ಮ ಬದುಕು. ಒಬ್ಬನೇ ಒಬ್ಬ ಮಗನ ಮದುವೆ ಮಾಡಬೇಕು, ಹಾದಿ ಬೀದಿ ತುಂಬಾ ಹಂದ್ರ ಹಾಕಿಸಬೇಕು, ಸಾವಿರಾರು ಬಂಧು ಬಾಂಧವರೆಲ್ಲ ಕರೆಸಬೇಕು, 100 ಸ್ನೇಹಿತರನ್ನೆಲ್ಲ ಕೂಡಿಸಬೇಕು. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳು, ಅಕ್ಕರಿಯ ಸಂಸಾರ ಸಿಹಿ ಸಕ್ಕರೆಯನ್ನು ಸವಿಬೇಕೆಂದು ಸಾವಿರಾರು ಕನಸುಗಟ್ಟು ಇಟ್ಟುಕೊಂಡು ರಿಟೈರ್ಡ್ ಆಗಿ ಮನೆಗೆ ಓಡೋಡಿ ಬಂದೆ. ಬಂದು ನೋಡಿದ್ರೆ ಎಲ್ಲ ತಿರುವು ಮರುವು,
ಎಲ್ಲ ತಿರುವು ಬರುವು. ಇದು ಇದು ಸಂಸಾರ ಅಲ್ಲ ಕಡೆ, ಇದು ವಿಷಸಾಗರ, ಇದು ವಿಷಸಾಗರ. ಸುಮತಿ, ಅಪ್ಪ ಮಹೇಂದ್ರ, ಏನಂತೆ ನೀನು? ಒಂದು ದಿನ ಆದ್ರೂ ನನ್ನ ಎದೆ ಮೇಲೆ ಕೈ ಇಟ್ಟು ನನ್ನ ಪಕ್ಕದಲ್ಲಿ ಮಲಗಿಕೊಂಡಿದೀಯಾ ಅಂತ ನನ್ನ ಮೇಲೆ ಆರೋಪಿಸ್ತಾ ಇದೀಯಾ? ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ, ನಿನ್ನಷ್ಟು ಸ್ವಾರ್ಥಿ ನಾನಲ್ಲ. ನಾನು ದೇಶದ ಕಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದ್ದೀನಿ ಕಣ, ಪ್ರಾಣ ಉಳಿಸಿದ್ದೀನಿ. ಇಡೀ ದೇಶದ ಮಕ್ಕಳಲ್ಲೆಲ್ಲ ನನ್ನ ಮಕ್ಕಳನ್ನು ತಿಳ್ಕೊಂಡು ಗಡಿ ಕಾದಿದ್ದೀನಿ. ನಿನ್ನ ಪಾಲನೆ ಪೋಷಣೆ ನಿನ್ನ ಜೋಪಾನ ಮಾಡಲಂತ ಈ ಪ್ರಾಣರಾಜ ಸುಮತಿನ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ, ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ. ಸುಮತಿ, ನೀನು ಹೇಳ್ತಾ ಇದೆಯಲ್ಲ, ನಮ್ಮ ಮಗ ಹಾಗೆ ಬೆಳಿತಾನೆ ಹೀಗೆ ಬೆಳಿತಾನೆ, ದೇಶದ ಜನ ನಮ್ಮ ಮಗನ ಹುಬ್ಬಿಗೆ ಕೈ ಹಚ್ಚಿ ನೋಡುವಾಗಿ ಮಾಡ್ತಿ ಬೆಳೆಸ್ತೀನಿ ನಿಂದಿರ್ಸ್ತೀನಿ ಅಂತ. ಇದೇನೆ ನಿನ್ನ ಮಗನ ಸಾಧನೆ? ನನ್ನ ಮಗ ದೇಶದ ತುಂಬಾ ಡ್ಯಾಮ್ ಕಟ್ಟಬೇಕು, ದೇಶದ ತುಂಬಾ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ತಾ ಇದೆಯಲ್ಲ. ದೇಶದ ತುಂಬಾ ಬಿಲ್ಡಿಂಗ್ ಕಟ್ಟು ಮಗನಾಗ್ಲಿಲ್ಲ ಕಣೆ ಇವನು. ಎತ್ತಪ್ಪರ ಮಣಿ ಒಡೆಯುವ ಮಣಿಮೂರ್ಖ ಮಗನಾದ, ಮಣಿಮೂರ್ಖ ಮಗನಾದ. ಮಕ್ಕಳನ್ನು ಹುಟ್ಟಿಸಿದ ಮೋಸಕ್ಕೆ ಅವನಿಗೆ ತಂದೆ ಅನ್ನಲ್ಲಪ್ಪ, ತಂದೆ ಅನ್ನಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ಮಕ್ಕಳಿಗಾಗಿ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಮಾಡಬೇಕು. ಏನ್ ಮಾಡಿದೀಯಾ? ನನಗಂತ ನೀನ್ ಏನ್ ಮಾಡಿದೀಯ ಹೇಳು? 32 ವರ್ಷ ಗಡಿ ಕಾದು ತಂದ ಹಣ ಎಷ್ಟು ಗೊತ್ತಾ? ಕೇವಲ 51 ಲಕ್ಷ. ಬೀದಿಲಿ ನಿಂತು ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷುಕರು, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರಲ್ಲೇ ಎಫ್ಡಿ ಇಟ್ಟಿರ್ತಾರೆ. ನಿನಗಿಂತ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಅವರೇ ಮೇಲು, ಅವರೇ ಮೇಲು. ಬಲೆ ಮಗನೇ ಬಲೆ, ನನ್ನ ಪ್ರಾಣವನ್ನೇ ಪಡಿಕಿಟ್ಟು ನಿನ್ನ ಬದುಕಿನ ಸಲುವಾಗಿ ತಂದು ಕೊಟ್ಟ 51 ಲಕ್ಷ ನಿನಗೆ ಲೆಕ್ಕಕ್ಕೆ ಇಲ್ವಲ್ಲ? ಏಯ್ ಬಡ್ಡಿ ಮಗನೇ, 51 ಲಕ್ಷಕ್ಕೆ ಮೊದಲು ಸೊನ್ನೆಯಷ್ಟು ಬರ್ತಾವಂತ ಗೊತ್ತೇನೋ ಮಗನೇ ನಿನಗೆ? ನಿನಗೆ 24 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮದ ಮೇಲೆ 1,000 ರೂಪಾಯಿ ದುಡ್ಡು ಕೊಡಬಾರ ಮಗನೇ. ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ. ಏನಂತೆ ನೀನು? ಬೀದಿಯಲ್ಲಿ ಭಿಕ್ಷೆ ಬೇಡುವರು ಕೂಡ ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತಾರಂತ ಹೇಳ್ತಾ ಇದೆಯಲ್ಲ? ಹೌದಪ್ಪ, ಹೌದು. ನಿಮ್ಮಪ್ಪ ಒಬ್ಬ ಬಡ ರೈತನ ಮಗ. ನಾನು ಚಿಕ್ಕವನಿದ್ದಾಗ ಒಂದು ಗ್ಲಾಸ್ ಗಂಜಿ ಕುಡಿಲಿಲ್ಲ, ಗತಿ ಇರಲಿಲ್ಲ ಕಣ, ಗತಿ ಇರಲಿಲ್ಲ. ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು, ನಮ್ಮ 3 ಮಂದಿ ತುತ್ತಿನ ಚೀಲ ತುಂಬಬೇಕು. ಅದಕ್ಕಾಗಿ ದುಡಿದೆ ದುಡಿದೆ ದುಡಿದೆ, ಹಗಲು ರಾತ್ರಿ ಅನ್ನದೆ ದುಡಿದೆ. ಅದ್ರ ಜೊತೆಗೆ ಆರ್ಮಿ ಸೇರಬೇಕೆಂಬ ಕನಸು ಕಟ್ಕೊಂಡೆ. ಬೆಳಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ, ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಅನ್ನದೆ ಓಡ್ತಾ ಇದ್ದೆ. ಆರ್ಮಿಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ರ್ಯಾಂಕಿಂಗ್ ಪಡೆದೆ. ನನ್ನ ಕನಸುಗಳನ್ನೆಲ್ಲ ಸಾಕಾರಗೊಳಿಸಿಕೊಂಡೆ, ಸಂತೋಷ ನಗೇನು ಬೀರದೆ. ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದೆಂದು ಇಷ್ಟಪಟ್ಟೆ. ತಿಂಗಳ ನಿನಗೆ ಹಣ ಕಳಿಸಿಕೊಟ್ಟೆ. ನಿನ್ನ ಇಂಜಿನಿಯರಿಂಗ್ ಓದಿಸಲಿಕ್ಕೂ ಪ್ರಾರಂಭ ಮಾಡಿಸಿದೆ. ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿದ್ದೀನಿ, ನೀನು ಈ ಸಂಸ್ಕಾರದಲ್ಲಿದ್ದೀಯ. ನಾನು ಏನು ಹೇಳಿದ್ರು ಕೂಡ ನಿನಗೆ ಈ ಹೆಣ್ಣಿನ ಮೋಹದ ಅಮಲು, ದುಡ್ಡಿನ ದಾಹ ನಿನ್ನ ತಲೆ ತುಂಬಿಕೊಂಡು ಬಿಟ್ಟಿದೆ. ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ. ನಮ್ಮ ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಂದು ನೀನು ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು ಎಲ್ಲಾದ್ರೂ ಹಾಳಾಗಿ ಹೋಗು. ಇನ್ನು ಮೇಲೆ ನಿನ್ನ ಸಹವಾಸ ನನಗೆ ಬೇಡ, ನನ್ನ ಸಹವಾಸ ನಿನಗೆ ಬೇಡ. ನೀವು ದುಡ್ಡು ತಂದು ನನ್ನ ಕೈಲಿ ಕೊಟ್ರ? ಯಾಕಪ್ಪ ಸುಳ್ಳು ಹೇಳ್ತಾ ಇದ್ದೀರಾ? ಈಗಾಗಲೇ ಒಂದು ಅಪವಾದ ಹೊರಿಸ್ತಿದ್ದೀರಾ, ಮತ್ತು ಒಂದು ಅಪವಾದ ಹೊರಿಸ್ಬೇಡಿ. ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಯಾಕಮ್ಮ, ಯಾಕೆ ಸುಳ್ಳು ಹೇಳ್ತಾ ಇದೀಯ?
ಒಂದು 10 ನಿಮಿಷಗಳ ಹಿಂದ್ಗಡೆ ನಿನ್ನ ಕೈಯಲ್ಲಿ ತಂದು ದುಡ್ಡು ಕೊಡ್ಲಿಲ್ಲ ನಾನು? ಅದನ್ನು ತಂದು ನಿನ್ನ ಗಂಡನ ಕೈಯಲ್ಲಿ ಕುಡಿದು ಬಿಟ್ಟು ಈಗ ಬಂಡ್ ಮಾತಾಡ್ತಾ ನಿಂತಿದೀಯಾ? ಎಷ್ಟೊಂದು ಹೊಲಸಾಗಿದೆ ನಿಮ್ಮ ಮನ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ತಂದು ಯಾವ ದುಡ್ಡು ನನ್ನ ಕೈಯಲ್ಲಿ ಕೊಟ್ಟಿಲ್ಲ. ಅವ್ರು ಹೊರಗಡೆಯಿಂದ ಬಂದ್ರು, ನಾನು ತುಂಬಾ ಬಾಯಾರಿಕೆ ಆಗಿದೆಯಮ್ಮ, ಕುಡಿಯೋಕೆ ನೀರು ಕೊಡು ಅಂದ್ರು. ನಾನು ನೀರು ತಂದು ಕೈಯಲ್ಲಿ ಕೊಡೋಷ್ಟರಲ್ಲಿ ನೀನ್ ತುಂಬಾ ಚೆನ್ನಾಗಿದೆಯಾ, ಒಂದೇ ಒಂದ್ಸರಿ ನನ್ನ ಕಾಮದಾಹ ತೀರಿಸು ಅಂದ್ರು. ಬೇಡಿ ಮಾವ, ನೀನು ತಂದೆ ಸಮಾನ, ಹಾಗೆಲ್ಲ ಮಾಡಬೇಡಿ ಅಂತ ಕೈ ಮುದ್ದು ಬೇಡ್ಕೊಂಡೆ. ನೋಡು, ಇವತ್ತನ್ನ ಆಸೆ ಈಡೇರಿಸ್ಕೋದನ್ನೇ ತೀರ್ತೀನಿ. ನಿನ್ನ ಕಾಲು ಮುರಿದಾದ್ರೂ ಸರಿ, ಇಲ್ಲ ಕಾಲು ಹಿಡಿದಾದ್ರೂ ಸರಿ. ನನ್ನ ಕಾಲು ಮುರಿಯೋದಕ್ಕೆ ಬಂದಿದ್ದೀನಿ ನಿಮ್ಮ ಅಪ್ಪ. ಬಲೆ 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 ಹೆಣ್ಣೆ, ಇಷ್ಟು ಹೇಳಿ ಎಷ್ಟು ಮನೆಗಳನ್ನು ಹಾಳು ಮಾಡಿಟ್ಟಿದೀಯಾ? ಹೀಗೆ ಹೇಳಿ ಎಷ್ಟು ಮನೆಗಳನ್ನು ಗುಂಡಾತ್ರ ಮಾಡಿ ಈ ಮನೆಗೆ ಬಂದಿದ್ಯಾ? ಹಾಗೆ ಬಿಟ್ಟರು ಕೂಡ ಈ ಮನೆಯನ್ನು ಗುಡಿಸಿ ಗುಂಡಾತ್ರ ಮಾಡಿ ಸ್ಮಶಾನ ಮಾಡ್ತೀಯಾ? ನಿನ್ನ ಜೀವಂತವಾಗಿ ಹುಗಿದು ಬಿಟ್ಟೇನು? ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿನ ಹೊಡ್ಲಿಕ್ಕೆ ಬರ್ತಲ್ಲೋ, ಎಷ್ಟು ಧೈರ್ಯ ನನಗೆ, ಎಷ್ಟು ಧೈರ್ಯ! ಓಯ್, ಮಗನ ಹೆಂಡತಿ ಅಂದ್ರೆ ಏನಂತ ತಿಳಿದೀಯಾ? ಮಗಳ ಸಮ ಕಾಣೋದ್ ಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತದ್ಯಾ? ಇಂಥವ್ನ ನನ್ನ ಜೀವ ಸಾಯ್ತವಲ್ಲ. ನೋಡ್ದೆ ನೀನ್ ಹೇಳ್ತಾವ ಅನ್ನೋದು ಈ ಕಣ್ಣುಗಳಿಂದನೇ ನೋಡ್ದೆ. ಇಂಥವನನ್ನ ಈ ಮನೆಯಲ್ಲಿ ನಾನು ಇಟ್ಕೋಬೇಕಾ? ಒಂದು ಕ್ಷಣ ಈ ಮನೆಯಲ್ಲಿ ಇರ್ಲಿಕ್ಕೆ ನಿನಗೆ ಜಾಗ ಇಲ್ಲ. ಮನೆ ಬಿಟ್ಟು ನಿನ್ನಿಂದ ನೀನಾಗಿ ಹೋಗ್ತೀಯ. ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕರ್ಸ್ಲು, ಪೊಲೀಸರು ಕರ್ಸ್ತೀನಿ. ಕರ್ಸೋಲ ಬಡ್ಡಿ ಮಗನೇ, ಐ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೂ ಗೊತ್ತು. ನಾನು ಮನಸ್ಸು ಮಾಡಿದ್ರೆ ಈ ಕ್ಷಣಾರ್ಧದಲ್ಲಿ ಮನೆಯಿಂದ ಒತ್ತು ಹಾಕಬಲ್ಲೆ. ಇದೆಲ್ಲ ನನ್ನ ಸ್ವಯಾರ್ಜಿತ ಆಸ್ತಿ. ಆದ್ರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣ ಇರಲು ನನಗೆ ಮನಸ್ಸಿಲ್ಲ. ಸುಮತಿ, ಎಲ್ಲಿಯಾದ್ರೂ ಹೋಗಿ ಒಂದು ಪುಟ್ಟ ಗುಡಿಸಲು ಕಟ್ಕೊಂಡು ಆದ್ರೂ ಜೀವನ ಸಾಗಿಸೋಣ. ಇಂಥ ವಂಚಕರ ಮಧ್ಯೆ ನಾವು ಇರೋದು ಒಳ್ಳೇದಲ್ಲ. ನನ್ನ ಜೊತೆ ಬಂದ್ಬಿಡು, ನನ್ನ ಜೊತೆ ಬಂದ್ಬಿಡು, ಹೊರಟು ಬಂದ್ಬಿಡು. ನಾವು ಎಲ್ಲಿಯಾದ್ರೂ ಹೋಗೋಣ. ಅಲ್ವೋ, ನಿಮ್ಮಪ್ಪ ತಪ್ಪು ಮಾಡ್ತಾರೆ ಅಂದ್ರೆ ನೀನ್ ನಂಬ್ತೀಯ? ಇಲ್ವೋ, ಅವ್ರಂತವ್ರಲ್ಲ, ಅವ್ರಿಗೆ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನಿನ್ನು ಚಿಕ್ಕವನು, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಿ ಅಂದ್ರೆ ಹೋಗ್ಬೇಡಿ. ನಿಮ್ಮಪ್ಪನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಅಂದ್ರೆ ಅಣವ, ನಿನ್ನ ಮಾತಿನ ಅರ್ಥ ಇದು? ನಿನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಂಡತಿನ ತಪ್ಪು ಮಾಡ್ತಾನೆ, ನೀನು ಹೇಳ್ತಾ ಇದೆಯೇನೋ? ನಿನ್ನ ಗಂಡ ಮಾಡಿರುವ ಕೆಲಸಕ್ಕ ಕರೆದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಗಿತ್ತೇನೋ? ಒಳಗಡೆ ಹೋಗಿ ಬರೋಟ್ರಲ್ಲಿ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಸುದ್ದಿ ಆಯ್ತಾ ಮಗಳಾರ್ತಿ? ಬೇಡ ಕಣೆ, ನನ್ನ ಜೊತೆ ಬಂದ್ಬಿಡು. ಎಲ್ಲಾದ್ರೂ ಹೋಗಿ ಪುಟ್ಟ ಗುಡಿಸಲು ಕಟ್ಟಿಕೊಂಡು ಆದ್ರೂ ಜೀವನ ಸಾಗಿಸೋಣ. ಇಲ್ಲಾಂದ್ರೆ ನಾನ್ ಬರೋದಿಲ್ಲ. ಕಾಯ ವಚ ಮನಸ್ಸ ನಿಮ್ ಜೊತೆ ಸಪ್ತಪದಿ ತುಳಿದು ಸಂಸಾರ ಮಾಡ್ದೋಳ್ರಿ ನಾನು. ಆದ್ರೆ ಇವತ್ತ್ಯಾಕೋ ಏನೋ ನನ್ನ ಮಗನನ್ನು ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಂದ್ರೆ ನಾನ್ ಬರೋದಿಲ್ಲ ರೀ, ನಾನ್ ಬರೋದಿಲ್ಲ. ಗಂಡನ ಪ್ರಾಣ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರೂ ಚಿಂತಿಲ್ಲ, ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ. ಯಾಕೆ ಮಗನಿಗೆ ಕೊಟ್ಟು ಎಲ್ಲ ಖಾಲಿ ಕೈ ಆಗಿದ್ದಾರೆ, ಇವ್ರ ಜೊತೆ ಹೇಗೆ ಹೋಗೋದು, ನನ್ನ ಹೇಗೆ ಸಾಕ್ತಾರಂತ ನಿನಗೆ ಅನುಮಾನನ? ಬೇಡ ಕಣೆ, ಕಲ್ಲಲ್ಲಿ ಕೈ ಇಟ್ಟಾದ್ರೂ ನಿನ್ನ ಜೋಪಾನ ಮಾಡ್ತೀನಿ ಕಣೆ, ನನ್ನ ಜೊತೆ ಬಂದ್ಬಿಡು.
ಅದಕ್ಕೆ ಬಲ್ಲವ್ರು ಹೇಳಿರ್ಬೇಕು, ಅಂತ ಕಾರಣಕ್ಕೆ ನಾಚಿಗಿಲ್ಲ ಅಂಗಾಲಿಗೆ ಹೇಸಿಗಿಲ್ಲ ಅಂತ. ಇಷ್ಟು ಹೇಳಿದ ಮೇಲೂ ನಿನ್ನ ಮಗನೇ ಬೇಕಂತ ನೀನು ಬಯಸ್ತಾ ಇದ್ದೀಯಲ್ಲ, ಇಲ್ಲೇ ಇರು, ಅದು ನಿನ್ನ ಪ್ರಾರಬ್ಧ, ನಾನೇನ್ ಮಾಡ್ಲಿ. ಆದ್ರೆ ಒಂದು ಮಾತಂದ್ರು ಸತ್ಯ, ಈ ಮನೆಯಲ್ಲಿ ಎಂದು ನಿನ್ನ ಘನತೆ ಗೌರವಕ್ಕೆ ಕುಂದು ಬರ್ತದನೋ ಅಂದು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ನಿನಗಾಗಿ ಸದಾ ತೆರೆದಿರುತ್ತೆ. ಇನ್ನೂ ಒಂದ್ಸಲ ಅವಕಾಶ ಕೊಡ್ತೀನಿ ನಿನಗೆ, ನನ್ನ ಜೊತೆ ಬಂದ್ಬಿಡು.